ಓಂ ಶಾಂತಿ. ದಿನಾಂಕ 24/6/2021. ಪ್ರಾತಃ ಮುರಳಿ ಮಾತೇಶ್ವರಿ. ರಿವೈಸ್ 27/6/1964 मधुबन. मातेश्वरी जी के पुण्य स्मृति दिवस पर क्लास में सुनाने के लिए जगदम्बा सरस्वती जी के मधुर महावाक्य. ಮಾತೇಶ್ವರಿ ಅವರ ಪುಣ್ಯ ಸ್ಮೃತಿ ದಿವಸದಂದು ಕ್ಲಾಸಿನಲ್ಲಿ ಹೇಳಲಿಕ್ಕಾಗಿರುವಂಥ ಜಗದಂಬಾ ಸರಸ್ವತಿಜಿಯವರ ಮಧುರ ಮಹಾವಾಕ್ಯಗಳು. ಗೀತ್. ಛೋಡ್ದೆ ಜಗ್ಸೆ ನಾತೆ. ಜಗತ್ತಿನಿಂದ ಸಂಬಂಧಗಳನ್ನು ಬಿಟ್ಟುಬಿಡಿ. ಅಗರ್ हम जग से नाते ही छोड़ दे तो फिर जग काहे के लिए है. ಒಂದು ವೇಳೆ ನಾವು ಜಗತ್ತಿನಿಂದ ಸಂಬಂಧಗಳನ್ನೇ ಬಿಟ್ಟೆವು ಎಂದಾಗ ಜಗತ್ತು ಯಾವುದಕ್ಕಾಗಿದೆ. अगर नाते ही तोड़ने की बात है तो फिर यह संबंध बनाया ही क्यों. पति पत्नी बाप बेटा राजा प्रजा आदि आदि अनेकानेक जो संबंध है यह सब भगवान ने रचे हैं ऐसे कहते हैं ना. ಒಂದು ವೇಳೆ ಸಂಬಂಧಗಳನ್ನು ಬಿಡುವಂಥ ಮಾತಿದ್ದಾಗ ಮತ್ತು ಈ ಸಂಬಂಧಗಳನ್ನು ಮಾಡಿಕೊಂಡಿದ್ದಾದರೂ ಏಕೆ. ಪತಿ ಪತ್ನಿ ತಂದೆ ಮಗ ರಾಜ ಪ್ರಜಾ ಇತ್ಯಾದಿಗಳೆಲ್ಲ ಅನೇಕ ಸಂಬಂಧಗಳೇನಿದ್ದಾವೆ ಇವುಗಳನ್ನೆಲ್ಲವೂ ಭಗವಂತನೇ ರಚಿಸಿದ್ದಾರೆ ಎಂದು ಹೇಳುತ್ತಾರಲ್ಲವೇ. ತೋ जब भगवान ने रचे हैं तो फिर क्यों कहते हैं छोड़ो या फिर यह गीत ही रॉन्ग है ಅಂದಾಗ ಭಗವಂತನೇ ಈ ಸಂಬಂಧಗಳನ್ನು ರಚಿಸಿದ್ದಾರೆ ಎಂದರೆ ಮತ್ತೆ ಯಾಕೆ ಹೇಳುತ್ತಾರೆ ಬಿಡಿ ಎಂದು. ಅಥವಾ ಈ ಹಾಡೇ ತಪ್ಪಾಗಿದೆ. भगवान खुद कहते हैं मैंने तो तुम्हारे दुख के संबंध नहीं बनाए हैं. मैंने जो तुम्हारा संबंध जोड़ा था वह बंधन नहीं था. ಭಗವಂತ ಸ್ವತಃ ಹೇಳುತ್ತಾರೆ ನಾನು ಏನು ನಿಮ್ಮ ಈ ದುಃಖದ ಸಂಬಂಧಗಳನ್ನು ಮಾಡಿರಲಿಲ್ಲ. ನಾನು ನಿಮ್ಮ ಸಂಬಂಧಗಳನ್ನು ಜೋಡಿಸಿದ್ದೆ, ಅವುಗಳಲ್ಲಿ ಬಂಧನ ಇರಲಿಲ್ಲ. मैंने तुम्हारा श्रेष्ठ संबंध जोड़ा था, उसी संबंध में तुम सदा सुखी थे. तुम्हारे सब नाते बहुत स्वच्छ थे. ನಾನು ನಿಮ್ಮ ಶ್ರೇಷ್ಠ ಸಂಬಂಧಗಳನ್ನು ಜೋಡಿಸಿದ್ದೆ, ಆ ಸಂಬಂಧಗಳಲ್ಲಿ ತಾವು ಸದಾ ಸುಖಿಯಾಗಿದ್ದೀರಿ. ನಿಮ್ಮ ಎಲ್ಲ ಸಂಬಂಧಗಳು ಬಹಳ ಸ್ವಚ್ಛವಾಗಿದ್ದವು. बाप कहते हैं यह जो तुमने अपना जग बना दिया है उस जग के जो नाते हैं वह बिगड़ गए हैं. ತಂದೆ ಹೇಳುತ್ತಾರೆ ಇದೇನು ನೀವು ಈ ನಿಮ್ಮ ಜಗತ್ತನ್ನು ಮಾಡಿಕೊಂಡಿದ್ದೀರಿ, ಆ ಜಗತ್ತಿನ ಯಾವುದು ಸಂಬಂಧಗಳಿದ್ದವು ಅವುಗಳೆಲ್ಲವೂ ಇವಾಗ ಕೆಟ್ಟು ಹೋಗಿದ್ದಾವೆ. मैंने जो जग बनाया था उसमें तुम्हारे नाते कितने अच्छे थे, कितने प्रिय थे. ನಾನು ಯಾವ ಜಗತ್ತನ್ನು ಮಾಡಿದ್ದೇನೆ ಆ ಜಗತ್ತಿನಲ್ಲಿ ನಿಮ್ಮ ಸಂಬಂಧಗಳು ಬಹಳ ಚೆನ್ನಾಗಿದ್ದವು, ಬಹಳ ಪ್ರಿಯವಾಗಿದ್ದವು. ಕಿತನಾ ಏಕ ದೋ ಕೋ ಸುಖ ದೇನೆ ವಾಲೆ ಥೇ. ಒಬ್ಬರಿಗೊಬ್ಬರು ಸುಖ ಕೊಡುವಂಥ ಸಂಬಂಧಗಳಿದ್ದವು. ನಾತೆ ತೋ ಜರೂರ್ ಥೇ, ऐसे नहीं कि भगवान ने नाते नहीं रचे. ಸಂಬಂಧಗಳಂತೂ ಅವಶ್ಯವಾಗಿ ಇದ್ದವು. ಈ ರೀತಿ ಅಲ್ಲ ಭಗವಂತ ಸಂಬಂಧಗಳನ್ನು ರಚಿಸಿಲ್ಲ ಎಂದು. नाते तो थे लेकिन वह नाते कर्म के संबंध के बिना थे. ಸಂಬಂಧಗಳಂತೂ ಅವಶ್ಯವಾಗಿ ಇದ್ದವು, ಆದರೆ ಆ ಸಂಬಂಧಗಳು ಕರ್ಮ ಬಂಧನಗಳಿಂದ ಮುಕ್ತವಾಗಿದ್ದವು. इसलिए उनको कहा जाता है जीवन मुक्त. ಅದಕ್ಕಾಗಿ ಅವುಗಳಿಗೆ ಹೇಳಲಾಗುತ್ತದೆ ಜೀವನ್ ಮುಕ್ತ. जीवन में इस कर्म के बंधन से मुक्त थे. ಜೀವನದಲ್ಲಿದ್ದರೂ ಈ ಕರ್ಮದ ಬಂಧನದಿಂದ ಅಂದರೆ ದುಃಖದಿಂದ ಮುಕ್ತರಾಗಿದ್ದರು. इसलिए उनको कहते थे जीवन मुक्त.
ಆದ್ದರಿಂದ ಅವುಗಳಿಗೆ ಹೇಳಲಾಗುತ್ತದೆ जीवन मुक्त। अभी तुम्हारे नाते जीवन बंध के बन गए हैं, इसलिए कहते हैं अभी इससे छुटकारा कैसे हो। ಈಗ ನಿಮ್ಮ ಸಂಬಂಧಗಳು ಜೀವನ ಬಂಧನದ ಸಂಬಂಧಗಳಾಗಿದ್ದಾವೆ, ಆದ್ದರಿಂದ ಹೇಳುತ್ತಾರೆ ಇದರಿಂದ ಹೇಗೆ ಮುಕ್ತಿಯನ್ನು ಪಡೆದುಕೊಳ್ಳಬೇಕೆಂದು। ಬಾಪ್ कहते हैं उससे नाता तोड़ एक मेरे से जोड़। ಅದಕ್ಕಾಗಿ ತಂದೆ ಹೇಳುತ್ತಾರೆ ಅವುಗಳಿಂದ ಸಂಬಂಧಗಳನ್ನು ತೆಗೆದುಹಾಕಿ ನನ್ನ ಒಬ್ಬನ ಜೊತೆಗೆ ಜೋಡಿಸಿ। यह एक ही लास्ट की जीवन तुम मेरे हवाले करो। ಇದು ಒಂದೇ ಕೊನೆಯ ಜೀವನದಲ್ಲಿ ನೀವು ನನ್ನವರಾಗಿ ಅಥವಾ ನನಗೆ ಅರ್ಪಣೆ ಮಾಡಿ। मैं कोई तुम्हें नई बात नहीं कहता हूँ, कैसे करे क्या करे तुम यह भी प्रश्न नहीं पूछ सकते हैं। ನಾನು ನಿಮಗೆ ಹೊಸ ಮಾತೇನು ಹೇಳುವುದಿಲ್ಲ, ಹೇಗೆ ಮಾಡಬೇಕು ಏನು ಮಾಡಬೇಕು ಎಂದೆಲ್ಲ ಈ ಪ್ರಶ್ನೆಗಳನ್ನು ನೀವು ಕೇಳಲಾರಿರಿ। तुम अपने जीवन एक दो के प्रति देते आए हो, क्या तुम अपने बच्चों के प्रति अपनी जीवन नहीं दे बैठे हो। ನೀವು ನಿಮ್ಮ ಜೀವನವನ್ನು ಒಬ್ಬರಿಗೊಬ್ಬರು ಕೊಡುತ್ತಾ ಬಂದಿದ್ದೀರಿ, ನಿಮ್ಮ ಜೀವನವನ್ನು ನಿಮ್ಮ ಮಕ್ಕಳ ಪ್ರತಿಯಾಗಿ ಜೀವನವನ್ನು ಕೊಟ್ಟಿಲ್ಲವೇ। अपना तन मन धन जो भी कुछ है तुम उन्हीं के प्रति तो बना के बैठे हो ना। ನಿಮ್ಮದು ತನ ಮನ ಧನ ಏನೆಲ್ಲ ಇದೆ ನೀವು ಆ ಮಕ್ಕಳ ಪ್ರತಿಯಾಗಿಯೇ ಮಾಡಿಕೊಂಡು ಕುಳಿತುಕೊಟ್ಟಿದ್ದೀರಲ್ಲವೇ। ಅಪ್ನಾ ಅಪ್ನಾ ತೋ ಕರ್ತೆ ಹೋನಾ, ನನ್ನದು ನನ್ನದು ಅಂತ ಹೇಳುತ್ತೀರಲ್ಲವೇ। ಸಾರಿ ಜೀವನ್ ಉನ್ನಿಗೆ ಪ್ರತಿ ಲಗಾ ದೇತೆ, ಸಂಪೂರ್ಣ ಜೀವನವನ್ನೇ ಅವರ ಪ್ರತಿಯಾಗಿ ತೊಡಗಿಸುತ್ತೀರಿ। तो मैं तुम्हें कोई नई बात थोड़ी कहता हूँ कि यह सब मेरे हवाले करो। ಅಂದರೆ ನಾನು ನಿಮಗೆ ಹೊಸ ಮಾತೇನು ಹೇಳುವುದಿಲ್ಲ, ಅಂದರೆ ಇದನ್ನೆಲ್ಲವೂ ನನಗೆ ಅರ್ಪಣೆ ಮಾಡಿ ಎಂದು। यह जो तुमने अपने देह के संबंध देह के बंधन जीवन के बंधन बनाए हैं उनसे निकल करके अभी मेरे बन जाओ। ಈ ಎಲ್ಲ ನೀವು ಮಾಡಿಕೊಂಡಿರುವಂಥ ದೇಹದ ಬಂಧನಗಳು, ದೇಹದ ಸಂಬಂಧಗಳು, ಜೀವನದ ಬಂಧನಗಳು, ಅವುಗಳಿಂದ ಹೊರಬಂದು ನನ್ನವರಾಗಿ। फिर मैं कोई तुम्हारे साथ जन्म जन्म थोड़े ही चलता रहूँगा, ಮತ್ತೆ ನಾನು ನಿಮ್ಮ ಜೊತೆಗೆ ಜನ್ಮ ಜನ್ಮಕ್ಕೂ ಬರುವುದಿಲ್ಲ। नहीं अभी मेरा तुम्हारे से काम है बस। ಇಲ್ಲ, ಈಗ ನನ್ನದು ನಿಮ್ಮ ಜೊತೆಗೆ ಕೆಲಸವಿದೆ ಅಷ್ಟೇ। फिर तो तुम आत्माएं आपस में सदा काल के सुख में चलती चलेगी। ಆ ನಂತರ ನೀವು ಆತ್ಮರು ಪರಸ್ಪರರಲ್ಲಿ ಸದಾ ಕಾಲಕ್ಕಾಗಿ ಸುಖದಲ್ಲಿ ನಡೆಯುತ್ತಾ ಇರುತ್ತೀರಿ। तो तुम्हारे दुख के बंधन काट करके सुख का संबंध बना देता हूँ, फिर तुम ही आपस में सुख भोगोगे। ಅಂದರೆ ನಾನು ನಿಮ್ಮ ದುಃಖದ ಬಂಧನಗಳನ್ನು ಕತ್ತರಿಸಿ ಸುಖದ ಸಂಬಂಧವನ್ನಾಗಿ ಮಾಡುತ್ತೇನೆ, ನಂತರ ನೀವೇ ಪರಸ್ಪರರಲ್ಲಿ ಸುಖವನ್ನು ಭೋಗಿಸುತ್ತೀರಿ। अभी देखो तुम कितने बिगड़ गए हो इसलिए दुखी होते हो। ಈಗ ನೋಡಿ ನೀವು ಎಷ್ಟು ಕೆಟ್ಟು ಹೋಗಿದ್ದೀರಿ, ಆದ್ದರಿಂದ ದುಃಖಿಯಾಗುತ್ತೀರಿ। मैं तुम्हारा बिगड़ा हुआ सुधारता हूँ, फिर तुम ही सुखी रहेंगे। ನಾನು ನಿಮ್ಮದು ಕೆಟ್ಟದ್ದನ್ನು ಸುಧಾರಣೆ ಮಾಡುತ್ತೇನೆ, ಆನಂತರ ನೀವೇ ಸುಖಿ ಆಗುತ್ತೀರಿ। मैं थोड़े ही जन्म जन्म तुम्हारे साथ चलने वाला हूँ, ನಾನು ನಿಮ್ಮ ಜನ್ಮ ಜನ್ಮಕ್ಕೂ ಜೊತೆಗೆ ಬರುವುದಿಲ್ಲ। मैं तो सिर्फ तुम्हारी बिगड़ी को संवारने के लिए कहता हूँ अभी मेरे बनो। ನಾನಂತೂ ಕೇವಲ ಈಗ ನಿಮ್ಮ ಕೆಟ್ಟು ಹೋದದ್ದನ್ನು ಸುಧಾರಣೆ ಮಾಡಲಿಕ್ಕಾಗಿ ಹೇಳುತ್ತೇನೆ, ಈಗ ನನ್ನವರಾಗಿ। सो भी क्यों कहता हूँ, ಅದನ್ನು ಯಾಕೆ ಹೇಳುತ್ತೇನೆ। क्योंकि मेरे फरमान पर चलने से तुम्हारे लिए सब सहज हो जाएगा। ಏಕೆಂದರೆ ನನ್ನ ಆದೇಶದಂತೆ ನಡೆಯುವುದರಿಂದ ನಿಮಗಾಗಿ ಎಲ್ಲವೂ ಸಹಜವಾಗುತ್ತದೆ। मैं तुम्हें सहज युक्ति देता हूँ,
ನಾನು ನಿಮಗೆ ಸಹಜ ಯುಕ್ತಿಯನ್ನು ಕೊಡುತ್ತೇನೆ. तुम प्रैक्टिकल में मेरे होकर के चलो तो यह ಯುಕ್ತಿ काम में आवे. ನೀವು ಪ್ರಾಕ್ಟಿಕಲ್ನಲ್ಲಿ ನನ್ನವರಾಗಿ ನಡೆಯಿರಿ, ಆಗ ಈ ಯುಕ್ತಿ उपयोगಕ್ಕೆ ಬರುತ್ತದೆ. जैसे कोई किसी के गोद का बच्चा होता है, फिर उनका ही नाम प्रैक्टिकल चलेगा ना. ಉದಾಹರಣೆಗಾಗಿ ಹೇಗೆ ಯಾರ್ದಾದ್ರೂ ಮಡಿಲಿನ ಮಗು, ದತ್ತು ಮಗು ಇರುತ್ತದೆ ಅಂದಾಗ ಅವರದೇ ಹೆಸರು ಪ್ರಾಕ್ಟಿಕಲ್ ಆಗಿ ನಡೆಯುತ್ತದೆ. ऐसे तुम भी प्रैक्टिकल मेरे होकर के चलने से तुम्हारा ही ಭಾಗ್ಯ ಬನೇಗಾ. ಹಾಗೆ ತಾವು ಸಹ ಪ್ರಾಕ್ಟಿಕಲ್ ಆಗಿ ನನ್ನವರಾಗಿ ನಡೆಯುವುದರಿಂದ ನಿಮ್ಮದೇ ಭಾಗ್ಯ ಆಗುತ್ತದೆ. बाप कहते हैं इस छोटे से संगम युग में तुम्हारे देश इस कॉर्पोरियल दुनिया में तुम्हारे लिए ही आया हूँ, तो कम से कम जितना टाइम है उतना टाइम तो कुछ हमारा ख्याल करो. ತಂದೆ ಹೇಳುತ್ತಾರೆ, ಈ ಚಿಕ್ಕದಾಗಿರುವಂಥ ಸಂಗಮ ಯುಗದಲ್ಲಿ ನಿಮ್ಮ ದೇಶದಲ್ಲಿ ಈ ಸಾಕಾರಿ ಜಗತ್ತಿನಲ್ಲಿ ನಿಮಗಾಗಿಯೇ ಬಂದಿದ್ದೇನೆ. ಅಂದರೆ ಕಡಿಮೆ ಎಷ್ಟು ಸಮಯ ಸಿಗುತ್ತದೆ ಅಷ್ಟು ಸಮಯದವರೆಗೆ ನನ್ನ ಬಗ್ಗೆ ವಿಚಾರ ಮಾಡಿ. ಬಾಬಾಗೆ ಬನ್ನಿ ಹೋ ತೋ ಕಮ್ ಸೆ ಕಮ್ ಇತ್ತನಾ ಟೈಮ್ ತೋ ಶುದ್ಧ ರಹೋ. ತಂದೆಯ ಮಕ್ಕಳಾಗಿದ್ದೀರೆಂದರೆ ಸ್ವಲ್ಪ ಸಮಯವಾದರೂ ಶುದ್ಧವಾಗಿರಿ. फिर तो तुम्हारी ऐसी प्रारब्ध बन जाएगी जो तुम्हें उस दुनिया में मेहनत नहीं करनी पड़ेगी. ಮತ್ತೆ ನಿಮ್ಮ ಪ್ರಾರಬ್ಧ ಈ ರೀತಿ ಆಗುತ್ತದೆ, ನಂತರ ನೀವು ಆ ಜಗತ್ತಿನಲ್ಲಿ ಯಾವುದೂ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. अभी थोड़ी मेहनत की बात है, अभी तुम कैसे भी करके मर मिट करके भी पवित्र रहने की प्रतिज्ञा करो. ಈಗ ಸ್ವಲ್ಪ ಪರಿಶ್ರಮದ ಮಾತಾಗಿದೆ. ಈಗ ನೀವು ಹೇಗೆಯಾದರೂ ಮಾಡಿ ಸತ್ತು ಬಿದ್ದಾದರೂ ಪವಿತ್ರರಾಗಿರುವಂಥ ಪ್ರತಿಜ್ಞೆಯನ್ನು ಮಾಡಿ. अपनी दृढ़ता रखो, अपनी धारणाओं में रहने का पूरा प्रयत्न करो. ತಮ್ಮ ದೃಢತೆ ಇಟ್ಟುಕೊಳ್ಳಿ, ತಮ್ಮ ಧಾರಣೆಯಲ್ಲಿ ಇರುವಂಥ ಪೂರ್ಣ ಪ್ರಯತ್ನ ಮಾಡಿ. बाप तुम्हें साफ साफ बतलाते हैं, तुम सिर्फ इतने थोड़े समय के लिए यह मेहनत करो. ತಂದೆ ನಿಮಗೆ ಸ್ಪಷ್ಟವಾಗಿ ಹೇಳುತ್ತಾರೆ, ನೀವು ಕೇವಲ ಇಷ್ಟು ಸಮಯಕ್ಕಾಗಿ ಪವಿತ್ರ ಆಗಿರುವಂಥ ಪರಿಶ್ರಮ ಪಡಿ. मैं तुम्हें और कोई मेहनत नहीं कराता हूँ. ಮತ್ತು ನಾನು ನಿಮಗೆ ಯಾವುದೇ ಪರಿಶ್ರಮದ ಕೆಲಸವನ್ನು ಕೊಡುವುದಿಲ್ಲ. तुम्हें जितना मिलता है उसकी भेंट में कोई मेहनत ही नहीं है. ನಿಮಗೆ ಸಿಗುವುದರ ಪ್ರಾರಬ್ಧದ ಹೋಲಿಕೆಯಲ್ಲಿ ಈ ಪರಿಶ್ರಮ ಏನೂ ಅಲ್ಲ. बाप कहते हैं बच्चे, अब तुम मेरे होकर के मेरे पास आकर के मेरी बातों को सुन करके अगर फिर भी कुछ नहीं किया तो उनके लिए बहुत कड़ी सजाएं हैं. ತಂದೆ ಹೇಳುತ್ತಾರೆ, ಮಕ್ಕಳೇ, ಈಗ ನೀವು ನನ್ನವರಾಗಿ ನನ್ನ ಹತ್ತಿರ ಬಂದು ನನ್ನ ಮಾತುಗಳನ್ನು ಕೇಳಿ ಒಂದು ವೇಳೆ ಏನೂ ಮಾಡಲಿಲ್ಲವಾದರೆ ಅದಕ್ಕಾಗಿ ನಿಮಗೆ ಬಹಳ ಕಠೋರ ಶಿಕ್ಷೆಗಳಿವೆ. अच्छी तरह से कुछ तो अपनी बुद्धि खोलो. ಚೆನ್ನಾಗಿ ವಿಚಾರ ಮಾಡಿ ಸ್ವಲ್ಪವಾದರೂ ತಮ್ಮ ಬುದ್ಧಿಯನ್ನು ತೆರೆಯಿರಿ. अभी बाप से बुद्धियोग लगाएंगे तो ताकत मिलेगी. तो इन सभी बातों को समझो, भूलो मत. ಈಗ ತಂದೆ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಿದಾಗ ಶಕ್ತಿ ಸಿಗುತ್ತದೆ. ಅಂದರೆ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಿ, ಮರೆಯಬೇಡಿ. अभी यह जो समय चल रहा है इसे पहचानो, जरा आँखें खोलो, बुद्धि खोलो और समय का पूरा फायदा लो. ಈಗ ಈ ಸಮಯವೇನು ನಡೆಯುತ್ತಿದೆ ಇದನ್ನು ತಿಳಿದುಕೊಳ್ಳಿ. ಸ್ವಲ್ಪ ಕಣ್ಣುಗಳನ್ನು ತೆರೆಯಿರಿ, ಬುದ್ಧಿಯನ್ನು ತೆರೆಯಿರಿ ಮತ್ತು ಸಮಯದ ಪೂರ್ಣ ಲಾಭವನ್ನು ತೆಗೆದುಕೊಳ್ಳಿ. अपनी पूरी तकदीर जगाओ. ತಮ್ಮ ಪೂರ್ಣ ಅದೃಷ್ಟವನ್ನು ಬೆಳಗಿಸಿಕೊಳ್ಳಿ. कहते भी है जैसा संग वैसा रंग होता है, इसलिए जिससे अभी यह धारणा पूरी नहीं होगी तो माया के संग का रंग लग जाएगा. तब तो कहते हैं
ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್ ಹೇಳಲಾಗುತ್ತದೆ. ಯಾವ ರೀತಿ ಸಂಘ ಅದೇ ರೀತಿ ರಂಗ ಹತ್ತುತ್ತದೆ ಎಂದು. ಆದ್ದರಿಂದ ಯಾರಲ್ಲಿ ಈಗ ಈ ಧಾರಣೆ ಪೂರ್ಣ ರೂಪದಲ್ಲಿ ಆಗುವುದಿಲ್ಲ, ಆಗ ಮಾಯೆಯ ಸಂಘದ ರಂಗ ಹತ್ತುತ್ತದೆ. ಅದಕ್ಕಾಗಿಯೇ ಹೇಳಲಾಗುತ್ತದೆ, ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ. कई ऐसे इविल्स है जो यहाँ भी कईयों को छोड़ते नहीं हैं, फिर एक दो के संग में आ जाते हैं. ಕೆಲವು ಇಂತಹ ಕೆಟ್ಟ ವಿಚಾರಗಳಿದ್ದಾವೆ ಇಲ್ಲಿಯೂ ಸಹ, ಕೆಲವರನ್ನು ಬಿಡುವುದೇ ಇಲ್ಲ, ಮತ್ತು ಒಬ್ಬರಿಗೊಬ್ಬರ ಸಂಘದ ದೋಷದಲ್ಲಿ ಬಂದು ಬಿಡುತ್ತಾರೆ. ತೋ कहते हैं ऐसे संग दोष से बचे रहो. ಹೇಳಲಾಗುತ್ತದೆ, ಇಂತಹ ಸಂಘ ದೋಷದಿಂದ ಸುರಕ್ಷಿತವಾಗಿರಿ. ऐसे मत समझो कि संग दोष बाहर है, यहाँ नहीं है. नहीं, यहाँ भी वह घूमते रहते हैं. ಈ ರೀತಿ ತಿಳಿದುಕೊಳ್ಳಬೇಡಿ, ಸಂಘ ದೋಷವೆಂದರೆ ಹೊರಗಡೆ ಇದೆ, ಇಲ್ಲಿ ಇಲ್ಲ. ಇಲ್ಲ, ಇಲ್ಲಿಯೂ ಆ ಸಂಘ ದೋಷಗಳು ಇರುತ್ತಿರ್ತವೆ, ತಿರುಗುತ್ತಿರುತ್ತವೆ. क्योंकि उनका राज्य है ना, इसलिए बाप कहते हैं अच्छी तरह से कवच पहन कर रहो. ಯಾಕೆಂದರೆ ಅವರದ್ದೇ ರಾಜ್ಯವಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಚೆನ್ನಾಗಿ ಕವಚವನ್ನು ಧರಿಸಿಕೊಂಡು ಇರಿ. ಕವಚ ಹೋಗಾ ತೋ ಉಸ್ಕಿ ಗೋಲಿ ಲಗೇಗಿ ನಹೀ. ಕವಚ ಇದ್ದರೆ ಅವುಗಳ ಗುಂಡು ತಾಟುವುದಿಲ್ಲ. ಯೋಗ ಕಾ ಹಿ ಕವಚ ಹೈ, ಜ್ಞಾನ ಕಿ ತಲ್ವಾರ್ ಹೈ. ಯೋಗದ್ದೇ ಕವಚವಾಗಿದೆ, ಜ್ಞಾನದ ಖಡ್ಗವಾಗಿದೆ. इन सभी अस्त्र शस्त्रों को अपने पास अच्छी तरह से संभाल के रखो. ಈ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತಮ್ಮ ಹತ್ತಿರ ಚೆನ್ನಾಗಿ ಸಂಭಾಲನೆ ಮಾಡಿಕೊಂಡಿರಿ. अच्छा वरदान. अपने श्रेष्ठ स्वरूप व श्रेष्ठ नशे में स्थित रह अलौकिकता का अनुभव कराने वाले ಅಂತರ್ಮುಖಿ ಭವ. ತಮ್ಮ ಶ್ರೇಷ್ಠ ಸ್ವರೂಪ ಹಾಗೂ ಶ್ರೇಷ್ಠ ನಶೆಯಲ್ಲಿ ಸ್ಥಿತರಾಗಿದ್ದು अलौकिकತೆಯ ಅನುಭವ ಮಾಡಿಸುವಂಥವರು अंतर्मुखी आगे. विवरण. जैसे सितारों के संगठन में विशेष सितारों की चमक दूर से ही न्यारी प्यारी लगती है. ಹೇಗೆ ನಕ್ಷತ್ರಗಳ ಸಂಘಟನೆಯಲ್ಲಿ ವಿಶೇಷ ನಕ್ಷತ್ರಗಳ ಹೊಳಪು ದೂರದಿಂದಲೇ ಭಿನ್ನ ಮತ್ತು ಪ್ರಿಯ ಅನಿಸುತ್ತದೆ. ऐसे आप सितारे साधारण आत्माओं के बीच में एक विशेष आत्मा दिखाई दो. ಹೀಗೆಯೇ ತಾವು ಸಿತಾರೆ ಸಾಧಾರಣ ಆತ್ಮಗಳ ಮಧ್ಯದಲ್ಲಿ ಒಂದು ವಿಶೇಷ ಆತ್ಮರಾಗಿ ಕಂಡುಬರಬೇಕು. साधारण रूप में होते असाधारण व अलौकिक स्थिति हो तो संगठन के बीच में अल्लाह लोग दिखाई पड़ेंगे. ಸಾಧಾರಣ ರೂಪದಲ್ಲಿದ್ದು ಅಸಾಧಾರಣ ಹಾಗೂ ಅಲೌಕಿಕ ಸ್ಥಿತಿಯಲ್ಲಿದ್ದಾಗ ಸಂಘಟನದ ಮಧ್ಯದಲ್ಲಿ ಅಲ್ಲಾಹ ಲೋಗ ಅಂದರೆ ಭಗವಂತನ ಮಕ್ಕಳಾಗಿ ಕಂಡುಬರುತ್ತೀರಿ. इसके लिए अंतर्मुखी बनकर फिर बाहर मुक्ता में आने का अभ्यास करो. ಇದಕ್ಕಾಗಿ ಅಂತರ್ಮುಖಿಯಾಗಿಬಿಟ್ಟು ನಂತರ ಬಾಹರ್ ಮುಕ್ತೆಯಲ್ಲಿ ಬರುವಂಥ ಅಭ್ಯಾಸವನ್ನು ಮಾಡಿ. सदैव अपने श्रेष्ठ स्वरूप व नशे में स्थित होकर नॉलेजफुल के साथ पावरफुल बनकर नॉलेज दो. तब अनेक आत्माओं को अनुभवी बना सकेंगे. ಸದಾ ತಮ್ಮ ಶ್ರೇಷ್ಠ ಸ್ವರೂಪ ಹಾಗೂ ನಶೆಯಲ್ಲಿ ಸ್ಥಿತರಾಗಿದ್ದು ನಾಲೆಜ್ಫುಲ್ನ ಜೊತೆಗೆ ಪವರ್ಫುಲ್ ಆಗಿ ನಾಲೆಜನ್ನು ಕೊಡಿ. ಆಗ ಅನೇಕ ಆತ್ಮರನ್ನು ಅನುಭವಿಯನ್ನಾಗಿ ಮಾಡಬಲ್ಲಿರಿ. स्लोगन. रावण की जायदाद साथ में रख ली तो दिल में दिलाराम ठहर नहीं सकता. ರಾವಣನ ಆಸ್ತಿಯನ್ನು ಜೊತೆಗಿಟ್ಟುಕೊಂಡಿದ್ದಾಗ
ಹೃದಯದಲ್ಲಿ ದಿಲಾರಾಮ್ ಹೃದಯ ರಾಮ ನಿಂತುಕೊಳ್ಳಲು ಸಾಧ್ಯವಿಲ್ಲ. ಅವ್ಯಕ್ತ ಇಶಾರೆ. ಮನ್ಸಾ ದ್ವಾರ ಶಕ್ತಿಯೋं का दान करो. 24ನೇ ಪಾಯಿಂಟು. जितना अभी तन मन धन और समय लगाते हो उससे मनसा शक्ति द्वारा सेवा करने से बहुत थोड़े समय में सफलता ज़्यादा मिलेगी. ಎಷ್ಟು ಈಗ ತನು ಮನ ಧನ ಮತ್ತು ಸಮಯವನ್ನು ತೊಡಗಿಸುತ್ತೀರಿ, ಅದರಿಂದ ಮನಸಾ ಶಕ್ತಿಗಳ ಮೂಲಕ ಸೇವೆಯನ್ನು ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಜಾಸ್ತಿ ಸಿಗುತ್ತದೆ. अभी जो अपने प्रति कभी कभी मेहनत करनी पड़ती है. ಈಗ ನಿಮ್ಮ ಪ್ರತಿಯಾಗಿ ಕೆಲವು ಸಲ ಪರಿಶ್ರಮ ಪಡಬೇಕಾಗುತ್ತದೆ. अपनी नेचर को परिवर्तन करने की, व संगठन में चलने की, व सेवा में सफलता कभी कम देख दिल शिकस्त होने की, ये सब समाप्त हो जाएगी. ತಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳುವ ಹಾಗೂ ಸಂಘಟನೆಯಲ್ಲಿ ನಡೆಯುವಂತಹ ಹಾಗೂ ಸೇವೆಯಲ್ಲಿ ಸಫಲತೆ ಕೆಲವು ಸಲ ಕಡಿಮೆ ನೋಡಿಬಿಟ್ಟು ಬೇಸರಗೊಳ್ಳುವ ಇವುಗಳೆಲ್ಲವೂ समाप्ति आगुತ್ತವೆ. मातेश्वरी जी की जीवन की मुख्य धारणाएं. 24ನೇ ಪಾಯಿಂಟು. मम्मा सदा एकांत में रहती थी. रोज़ 2 बजे सवेरे उठकर बाबा की यादों में एकांत में चली जाती थी. मम्मा ಅವರು ಸದಾ ಏಕಾಂತದಲ್ಲಿ ಇರುತ್ತಿದ್ದರು. ಪ್ರತಿನಿತ್ಯ ಬೆಳಗ್ಗೆ 2 ಗಂಟೆಗೆ ಎದ್ದು ಬಾಬಾ ಅವರ ನೆನಪಿನಲ್ಲಿ ಏಕಾಂತದಲ್ಲಿ ಹೊರಟು ಹೋಗುತ್ತಿದ್ದರು. वह सदा एक ही लगन में मगन रहती थी. ಅವರು ಸದಾ ಒಬ್ಬನ ಮಗನಲ್ಲಿ ಇರುತ್ತಿದ್ದರು. उनके 2 स्लोगन सदा याद रहे. पहले हर घड़ी अंतिम घड़ी, दूसरा हुक्मी हुक्म चला रहा है. ಅವರದು ಸದಾ 2 ಸ್ಲೋಗನ್ ಸದಾ ನೆನಪಿನಲ್ಲಿರುತ್ತಿದ್ದವು. ಮೊದಲನೇದಾಗಿದೆ ಪ್ರತಿ ಕ್ಷಣವೂ ಕೊನೆಯ ಕ್ಷಣ ಆಗಿದೆ. ಎರಡನೇದಾಗಿದೆ ಹುಕ್ಮಿ ಹುಕಂ ಚಲಾರೆ. ಹುಕ್ಮಿ ಅಂತಂದರೆ ತಂದೆಯೇ ಎಲ್ಲವನ್ನು ನಡೆಸುತ್ತಿದ್ದಾರೆ. ಇಸಿ ಸ್ಮೃತಿ ಸೆ ಹಮ್ ಬಿ ಸಹಜ್ ನಷ್ಟೋ ಮಹಾಸ್ಮೃತಿ ಸ್ವರೂಪ್ ಬನ್ ಜಾಯೆಂಗೆ. ಇದೇ ಸ್ಮೃತಿಯಿಂದ ನಾವು ಸಹ ಸಹಜವಾಗಿ ನಷ್ಟೋ ಮೋಹ ಸ್ಮೃತಿ ಸ್ವರೂಪರಾಗುತ್ತೇವೆ. ಕಿನ್ಹಿ ಜಂಜಟೋ ಮೇ ನಹಿ ಆಯೆಂಗೆ. ಯಾವುದೇ ಝಂಜಟ್ನಲ್ಲಿ